ಅಖಾಡ ಬಿಗ್ ಫೈಟ್ ವಿಶೇಷರನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್, ಒಂದಷ್ಟು ಪ್ರಶ್ನೆ ಇತ್ತು. ಪೊಲೀಸ್ ಠಾಣೆಯಲ್ಲಿ ದಾಖಲೆ ಇರಬೇಕಾಗುತ್ತೆ ಸರ್. ಪೊಲೀಸ್ ಠಾಣೆಯಲ್ಲಿ ಈ ಥರ ದಾಖಲೆಗಳು ಇದ್ದಾಗ ಇಲ್ಲಿ ನಮಗಿರೋ ಮಾಹಿತಿ 2006 ಆದ ಮೇಲೆ ಆಫ್ಟರ್ 2006 ಇಲ್ಲಿ ಒಂದು ಸ್ಮಶಾನ ಅಂತ ಆಯಿತು ಅಂತ, ಸ್ಮಶಾನ ಸಿಕ್ತು ಇಲ್ಲಿ ಅಂತ ಹೇಳಿ. ಆದರೆ ದೂರುದಾರ ಹೇಳಿರೋದು 2014ವರೆಗೂ ನಾನು ಇಲ್ಲಿ ಹೆಣಗಳು ಹೂತಿದ್ದೀನಿ ಅಂತ, 2014ವರೆಗೂ ನಾನು ಹೂತಿದ್ದೀನಿ ಹೆಣಗಳನ್ನ ಅಂತ ಅವನು ಹೇಳಬೇಕಾದ್ರೆ 2006 ಮೇಲೂ ಅವನು ಹೂತಿದ್ರೆ ಅದು ಪೊಲೀಸರಂತೂ ಹೂತಿರಕ್ಕೆ ಸಾಧ್ಯ ಇಲ್ಲ, ಪೊಲೀಸರ ಸಮಕ್ಷಮ ಅಂತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಹೇಳಿದ್ರಿ ಅಫಿಷಿಯಲ್ ಸ್ಮಶಾನದಲ್ಲೇ ಪೊಲೀಸರು ಹೂಳಬೇಕು, ಅದು ಅವರ ಕರ್ತವ್ಯ ಅಂತ ಹೇಳಿ. ಒಂದು ವೇಳೆ ಆ ಥರ ಪೊಲೀಸರೇ ಮಾಡಿಬಿಟ್ಟಿದ್ರೆ 6ರಿಂದ 14ರವರೆಗೆ ಎಷ್ಟು ಹೂತಿದ್ದಾರೋ ಅಲ್ಲಿರ್ತಕ್ಕಂಥ ಎಲ್ಲ ಪೊಲೀಸರು ಕೂಡ A1, A2, A3, A4, A6 ಅಂತ ಅವ್ರ ಹೆಸರೇ ಬರ್ಕೊಂಡು ಬರ್ಬೇಕು ನಾವು. ಇದೊಂದು. ಇಲ್ಲಿ ಅನಾಥ ಶವ ಅನ್ನೋ ಪ್ರಶ್ನೆ ಬಂದಾಗ ಅನಾಥ ಶವಗಳನ್ನು ಪೊಲೀಸ್ ಠಾಣೆಯ ಮಾಹಿತಿಯ ಮೇರೆಗೇನೆ ಫೋಟೋ ಸಮೇತ ಪ್ರಕಟಿಸಬಹುದು. ಇವರು ಇವತ್ತಿನ ಪೊಲೀಸ್ ಠಾಣೆಯವರು ಎಲ್ಲರೂ ಅವರೇ ರಿಲೀಸ್ ಮಾಡ್ಬೋದು ಅದನ್ನು. ಇಂತಿಂಥ ಜನಪ್ಪ ಇಷ್ಟು ಅನಾಥ ಶವಗಳಿತ್ತು, ಹೀಗಿತ್ತು ಮುಖಚರ್ಯೆಗಳು, ಯಾರೇ ಇವರು ಸಂಬಂಧಪಟ್ಟಂಥ ವಾರಸುದಾರಿದ್ರು ಬನ್ನಿ ಅಂತ ಹೇಳಿ. ಸೊ ಇಲ್ಲಿ ಪೊಲೀಸರಾಗಾದ್ರೆ ತಪ್ಪು ಮಾಡಿದ್ದಾರಾ? ಚಲಪತಿ ಸರ್, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನಗೆ. ನೀವ್ ಹೇಳಿದ್ರಿ ನಮ್ಮಲ್ಲಿ ಒಂದು UDR ರಿಜಿಸ್ಟರ್ ಅಂತ ಇರುತ್ತೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಅದರಲ್ಲಿ ಅದಕ್ಕೆ ಒಂದು ಸೆಪರೇಟ್ ರಿಜಿಸ್ಟರ್ ಇರುತ್ತೆ. ಅದರಲ್ಲಿ ಪ್ರತಿಯೊಂದು ಕೇಸುಗಳನ್ನು ಯಾವುದೇ ಒಂದು ಹೆಣ ಸಿಕ್ಕಿದಾಗ ಅಥವಾ ಹೆಣ ನಾವು ಗಮನಕ್ಕೆ ಬಂದಾಗ ಒಂದು ಕಂಪ್ಲೇಂಟ್ ತಗೊಂಡು FIR ಹಾಕ್ತಿವಿ. ಅದಕ್ಕೆ FIR ಹಾಕಿ ಒಂದು UDR ರಿಜಿಸ್ಟರ್ಗೆ ಅದನ್ನ ಎಂಟ್ರಿ ಮಾಡ್ತೀವಿ. ಅದನ್ನ ಮ್ಯಾಜಿಸ್ಟ್ರೇಟ್ರಿಗೂ ಕಳಿಸಿರ್ತೀವಿ. ಎಕ್ಸಿಕ್ಯೂಟಿವ್ ಹತ್ರ ಅದಕ್ಕೆ ಒಂದು ಸ್ಪೆಷಲ್ ಫೈಲ್ ಇರುತ್ತೆ. ಈಗ ನೀವೇ ಪೊಲೀಸ್ ಸ್ಟೇಷನ್ ಕೇಳಿದ್ರಲ್ಲ, ಅಷ್ಟು ದಾಖಲೆ ತಹಶೀಲ್ದಾರ್ ಆಫೀಸಲ್ಲಿ ತಗೋಬಹುದು. ಈವನ್ ನಾವು ಏನು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಡಾಕ್ಟರ್ಗೆ ಇದನ್ನ ಕಳ್ಸಿರ್ತೀವಿ, ಏನ್ ಕಳ್ಸಿರ್ತೀವಿ ಅದಷ್ಟನ್ನು ಮ್ಯಾಜಿಸ್ಟ್ರೇಟ್ರಿಗೆ ನಾವು ಒಂದು ಕಾಪಿ ಕಳ್ಸಿರ್ತೀವಿ. ನಮ್ಮ ಕಳಿಸ್ತೀವಿ, DSP ಕಳಿಸ್ತೀವಿ. ನಲ್ಲೂ ದಾಖಲೆ ಇರುತ್ತೆ UDR ರಿಜಿಸ್ಟರ್ ಅಲ್ಲಿ. ಅದಲ್ದೆ ಹೇಳಿದ್ನಲ್ಲ, ಹೆಣ ಸಿಕ್ಕಿದಾಗೂ ಮಹಜರ್ ಮಾಡ್ತೀವಿ, ಆ ಇನ್ಕ್ವೆಸ್ಟ್ ಅಂತ ಮಾಡ್ತೀವಿ. ಅದು 28 ಕಾಲಮ್ಸ್ ಇರುತ್ತೆ. 28 ಕಾಲಮ್ ಫಿಲ್ಅಪ್ ಮಾಡಿ ಫೋಟೋ ತೆಗೆದು, ಆಮೇಲೆ ವಾರಸುದಾರ್ ಯಾರು ಇಲ್ಲ ಇದಕ್ಕೆ ಅಂತ ಅದರಲ್ಲೆಲ್ಲ ಬರವಣಿಗೆಯಲ್ಲಿ ಬಂದಿರ್ತದೆ. ನಾವು ಸುಮ್ನೆ ಬಾಯಿ ಮಾತನಾಡ, ಇಟ್ ವಿಲ್ ಬಿ ಆನ್ ರೆಕಾರ್ಡ್. ಯಾರು ಎಲ್ಲ ಅದ್ರ ನಮ್ಮ ವೈರ್ಲೆಸ್ ಅಲ್ಲಿ ಪ್ರತಿ ಹೆಣ ಸಿಕ್ಕಿದಾಗನು ಇಡೀ ಸ್ಟೇಟ್ಗೆ ನಾವು ವೈರ್ಲೆಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀವಿ. ಈವನ್ ಇವತ್ತಿಗೂ ಅಷ್ಟೇನೆ. ವಿ ಸರ್ಕ್ಯುಲೇಟ್ ಆಲ್ ದಿ ಇನ್ಫಾರ್ಮೇಶನ್. ಯಾವುದೇ ಒಂದು ಸ್ಟೇಷನ್ ಅಲ್ಲಿ ಮನುಷ್ಯ ಇಂಥ ಆಕಾರ, ಇಂಥ ವೃತ್ತಿ, ಇಷ್ಟು ಹೈಟ್ ಇರುವಂತ ಮನುಷ್ಯ ವೃತ್ತಿ ಅವನು ನಮಗೆ ತಿಳಿಸಿ, ಇಲ್ಲಿ ನಾವು ಇಂಥ ಕ್ರಮ ತಗೊಂಡಿದ್ದೀವಿ, ಅವ್ನು UDR ಮಾಡಿ ದಫನ್ ಮಾಡಿಸಿದ್ದೀವಿ ಅಂತ ನಾವು ಪ್ರತಿ ಕೇಸಲ್ಲೂ ಅದು ಥ್ರೂಔಟ್ ಸರ್ಕ್ಯುಲೇಟ್ ಆಗುತ್ತೆ. ನಮಗೆ ಚಲಪತಿ ಸರ್, ಈಗ ಇನ್ನೊಂದು ಪಾಯಿಂಟ್ ಇದೆ ಸರ್. ಈಗ ದೂರುದಾರ ಬಂದು ಹೇಳ್ದ ಏನಂತ, ನಾನು ಈ ಥರದ್ದು ಒಂದಷ್ಟು ಹೆಣಗಳನ್ನ ಹೂತುಬಿಟ್ಟಿದ್ದೀನಿ, ಕೆಲವರನ್ನ ಕೊಲೆ ಆದಂತೆ ನನಗೆ ಭಾಸವಾಗ್ತಾ ಇತ್ತು, ಅತ್ಯಾಚಾರಕ್ಕೊಳಗಾದಂತೆ ಭಾಸವಾಗ್ತಾ ಇತ್ತು, ಯಾರೋ ಕುತ್ತಿಗೆ ಹಿಸುಕಿದಂತೆ ನನಗೆ ಅನ್ನಿಸ್ತಾ ಇತ್ತು ಅಂತ ಒಂದಷ್ಟು ಬರೆದ. ದೂರುದಾರ ಬಂದ ತಕ್ಷಣ, ಈ ಥರ ಬಂದ ತಕ್ಷಣ ಧರ್ಮಸ್ಥಳ ಗ್ರಾಮ ಭಾಗದ ಪೊಲೀಸ್ ಠಾಣೆಯವರು ಮೊಟ್ಟ ಮೊದಲು ಏನು ಕೆಲಸ ಮಾಡಿರಬಹುದು ಅಂತ ಹೇಳಿದ್ರೆ, ಏನಪ್ಪ ನೀನು ಅಪರಿಚಿತ ಶವ ಅದು ಇದು ಅಂತ ಹೇಳ್ತಾ ಇದೆಯಲ್ಲ, ನಮ್ಮ ದಾಖಲೆಗಳಲ್ಲಿ ಇಷ್ಟು ಅನಾಥ ಶವಗಳಿವೆ, ನೀನು ಹೇಳಿದಂಥ ಕಾಲಘಟ್ಟದಲ್ಲಿ ಪೊಲೀಸ್ ಠಾಣೆಯಲ್ಲೇ ಇದೆಯಪ್ಪ, ಈ ಫೋಟೋನ ನೋಡು, 200 ಡೆಡ್ ಬಾಡಿ ಫೋಟೋಗಳು ನಾನು ನಿನ್ನ ಮುಂದೆ ಇಡ್ತಾ ಇದ್ದೀನಿ, ಇದರಲ್ಲಿ ಯಾವುದಾದ್ರೂ ನೀನು ಮಣ್ಣು ಮಾಡಿರೋದಿದೆಯಾ ಹೇಳು ಅಂತ ಇವ್ರು ಕೇಳಬೇಕಾಗಿತ್ತಲ್ವೇ? ಫಸ್ಟ್ ಕ್ವಶನ್ ಅದೇ ಬರುತ್ತಲ್ವಾ, ಒಂದು ವೇಳೆ ಆ ಥರ ಆಗಿದ್ರೆ. ಅಲ್ಲ, ಈಗ ನಾವು ಅವರು ಮಾಡಿಲ್ಲ ಅಂತ ನಾವ್ ಯಾಕೆ ಊಹೆ ಮಾಡ್ಕೋ? ಕರೆಕ್ಟ್. ಅವರು ಪ್ರಶ್ನೆ ಕೇಳ್ತಾ ಇದ್ರ, ನಾನು ಯಾವ್ದಕ್ಕೂ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ನಾನು ಸಸ್ಪೆಕ್ಟ್ ಮಾಡೋದಿಲ್ಲ. ಬಿಕಾಸ್ ದೇ ಹ್ಯಾವ್ ಗಾಟ್ ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ. ನಾವು ಅಥವಾ ನಾನು ಮಾತಾಡಿದಷ್ಟು ಅಥವಾ ನೀವು ಅದ್ರ ಬಗ್ಗೆ ಮಾತಾಡಿದಷ್ಟು ಸಲೀಸಲ್ಲ. ಬಿಕಾಸ್ ವಿ ಆರ್ ಆನ್ಸರಬಲ್ ಫಾರ್ ಕೋರ್ಟ್, ಫಾರ್ ಜುಡಿಷಿಯಲ್ ಆನ್ಸರ್ ಫಾರ್ ಈಚ್ ಅಂಡ್ ಎವ್ರಿ ಪಾಯಿಂಟ್. ಚಲಪತಿ ಸರ್, SIT ತಂಡದ ಬಗ್ಗೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆಯೋ ಅದರ ಬಗ್ಗೆ ಒಂದು ಪೂರ್ತಿ ಗೌರವ ಇಟ್ಕೊಂಡು ನಾನು ಚರ್ಚೆ ಶುರು ಮಾಡಿರೋದು. ನಾನು ಈ ಥರ ಪ್ರಶ್ನೆ ಕೇಳಲಿಕ್ಕೂ ಒಂದು ಕಾರಣಗಳಿದೆ. ಏನು ಚರ್ಚೆ ಶುರುವಾಯಿತು ಅಂತ ಹೇಳಿದ್ರೆ, 6ನೇ ಗುಂಡಿಯಲ್ಲಿ ಒಂದಷ್ಟು ಮೂಳೆ ಅವಶೇಷಗಳು ಪತ್ತೆ ಆದ ಮೇಲೆ ಹೂತಾಕ್ದವರು ಇವರೇ, ಅಗಿತಾ ಇರೋದು ಇವರೇ ಅಂತ ಬಂದಾಗ, ಇಷ್ಟು ವೀಕ್ ಇರುತ್ತಾ ಒಂದು ಭಾಗದ ಡಿಪಾರ್ಟ್ಮೆಂಟ್ ಅಂತ ಬಂದಾಗ, ಕಾನೂನಾತ್ಮಕ ಅಂಶಗಳು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ಈಸಿನಾ ಕಾನೂನು ಪ್ರಕಾರ ಅಂತ? ನೋಡಿ,
ನಾನು ಒಂದು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಕಂಟಿನ್ಯೂ ಮಾಡಿ. ನಾನು ತುಂಬಾ ಹೇಳ್ತೀನಿ. ನಿಮಗೆ ಯಾರು ಹೇಳಿದ್ರು ಪೊಲೀಸರು ನಿಂತ್ಕೊಂಡು ಅದನ್ನ ದಫನ್ ಮಾಡಿಸಿದ್ದಾರೆ ಅಂತ? ಕರೆಕ್ಟ್. ಯಾರನ್ನ ಹೇಳಿದಾರ ನಿಮ್ಗೆ? ನೋ. ಯುವರ್ ಅಪ್ರೋಚ್ ಇಟ್ ಸೆಲ್ಫ್ ಈಸ್ ರಾಂಗ್. ಲೀಗಲ್ ಆಗಿ ಯಾರೋ ಬೇರೆಯವ್ರು ಮಾಡಿರ್ಬೋದು. ಆ ಮಾಹಿತಿ ನಾವು ತಗೋಬೇಕು. ಯಾರು ಇಲ್ಲಿ ಉಣಿದ್ದಾರೆ, ಏಕೆ ಉಣಿದ್ದಾರೆ, ಹಗಲೊತ್ತು ಉಣಿದ್ರ, ರಾತ್ರಿ ಹೊತ್ತು ಉಣಿದ್ರ, ಹೆಣ ಎಲ್ಲಿಂದ ತಗೊಂಬಂದ್ ಕೊಟ್ರು, ಅದ್ರ ಮೇಲೆ ಏನು ಇಂಜುರೀಸ್ ಆಗಿದೆ, ಅದನ್ನ ನಾವು ನೋಡ್ಬೇಕು. ಆಮೇಲೆ ನಾನೇ ಅಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಇದ್ರೆ, ನೀ ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಫಸ್ಟ್ ವಿ ಹ್ಯಾವ್ ಥರೋಲಿ ಮೇಕ್ ಎನ್ ಎನ್ಕ್ವೈರಿ ಆಫ್ ದಟ್ ಬಾಯ್ ಹೂ ಇಸ್ ಅಪಿಯರಿಂಗ್ ಬಿಫೋರ್ ದ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸುಮ್ಮನೆ ನಾನು ಅದನ್ನ ಕಾಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ನಾವು ಪರ್ಸನಲ್ ಆಗಿ ಇದ್ದಾಗ ಅಥವಾ ಪರ್ಸನಲ್ ಆಗಿ ಆ ಟೀಮ್ ನಲ್ಲಿ ಇದ್ದಾಗ ನಾವು ಅದನ್ನ ಅದರ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಬೋದಾಗಿತ್ತು. ಇರ್ಲಿ, ಈ SIT ಟೀಮ್ನವ್ರು ಏನು ಮಾಡಿದಾರೋ ಆ ಮಾಹಿತಿ ಸಿಕ್ಕಿದ್ರೆ ನಾನು ಅದ್ರ ಬಗ್ಗೆ ಹೇಳ್ಬೋದು, ಏನ್ ಮಾಡಿದ್ದಾರೆ, ಏನ್ ಶ್ರೀನಿವಾಸ್ ಅವರೇ,